ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು, ಶುಭೋದಯಗಳು. ಬೆಳಗಾಯಿತು, ಕರ್ತನನ್ನು ಸ್ತುತಿಸೋಣ ಬನ್ನಿ ಎಂದು ಆಹ್ವಾನಿಸುತ್ತಾ ಮತ್ತೊಂದು ಸಾರಿ ಅನುದಿನದ ಧ್ಯಾನಕ್ಕಾಗಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಬನ್ನಿರಿ, ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನದ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಯಾರ್ಯಾರು ಯಾವ ಯಾವ ಸ್ಥಳದಿಂದ ಈ ಮಾತುಗಳನ್ನು ಕೇಳ್ತಿದ್ದಾರೆ ಎಂದು ಮತ್ತು ಅನುದಿನವೂ ವಾಕ್ಯವನ್ನು ಧ್ಯಾನಿಸುತ್ತಿದ್ದಾರೆಂದು ನಿಮಗೆ ಗೊತ್ತು. ಆಧ್ಯಾತ್ಮಿಕ ಬಲ ಹೊಂದಿ ನೀವು ಆಶಿಸುವಂತಹ ಸ್ಥಾನದಲ್ಲಿ ಅಭಿವೃದ್ಧಿಯಾಗಲು, ನಿಮ್ಮ ಸಾಕ್ಷಿಗಳಾಗಿ ಜೀವಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಎಚ್ಚರಗೊಂಡಿದ್ದೀರೋ ಇಲ್ಲವೇ ಇನ್ನೂ ಹಾಸಿಗೆ ಮೇಲೆ ಇದ್ದೀರೋ? 2 ದಿನದ ಹಿಂದೆಯೇ ಭಾನುವಾರದ ಭಕ್ತಿ ಇತ್ತು. ಈ ದಿನ ಡ್ಯೂಟಿಗೆ ಹೋಗಬೇಕು ಎಂಬುದಾಗಿ ಎದ್ದ ನಂತರ ಪ್ರಾರ್ಥಿಸಲು ಸಮಯ ಕೂಡ ಇಲ್ಲದೆ ಅವಸರದಲ್ಲಿ ನೀವು ಡ್ಯೂಟಿಗಾಗಿಯೋ ಕೆಲಸ ಕಾರ್ಯಗಳಿಗಾಗಿಯೋ ಸಿದ್ಧರಾಗ್ತಿದ್ದೀರಾ. ಎಷ್ಟೇ ಕೆಲಸಗಳಿದ್ರೂ ಕೂಡ ಮೊದಲನೇ ಸಮಯ ದೇವರಿಗೆ ಕೊಡುವಾಗ ಆ ಕೆಲಸಗಳೆಲ್ಲ ಆಶೀರ್ವದಿಸಲ್ಪಡ್ತವೆ. ಮಾರ್ಟಿನ್ ಲೂಥರ್ ಎಂಬ ಭಕ್ತನು ಹೇಳುತ್ತಾ ಇದ್ದನು, ಈ ದಿನ ನನಗೆ ಬಹಳ ಕೆಲಸಗಳಿರುವುದರಿಂದ ಈ ದಿನ ನಾವು ಪ್ರಾರ್ಥನೆ ಮಾಡಲಿಕ್ಕಾಗಲಿಲ್ಲ ಅನ್ನುತ್ತೇವೆ ನಾವಾದರೂ. ಆದರೆ ಅವ್ರು ಏನು ಹೇಳ್ತಿದ್ರು ಗೊತ್ತಾ? ಈ ದಿನ ನನಗೆ ಬಹಳ ಕೆಲಸಗಳಿರುವುದರಿಂದ ನಾನು ಬಹಳ ಹೊತ್ತು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅನ್ನುತ್ತಾ ಇದ್ರು. ಅಂದರೆ ಆ ಕೆಲಸಗಳೆಲ್ಲ ಸಫಲವಾಗುವುದಕ್ಕಾಗಿ ನನ್ನ ಆಲೋಚನೆಗಳಿಗಿಂತಲೂ, ನನ್ನ ಪ್ಲ್ಯಾನ್ಸ್ಗಳಿಗಿಂತಲೂ ಮತ್ತು ಅವುಗಳನ್ನು ಎದುರಿಸುವುದಕ್ಕಿಂತಲೂ ದೇವರನ್ನು ಎದುರಿಸಿ ದೇವರ ಸನ್ನಿಧಿಯಲ್ಲಿ ಬಲ ಹೊಂದಿಕೊಳ್ಳುವಂಥದ್ದು, ದೇವರ ಆಶೀರ್ವಾದದೊಂದಿಗೆ ಕೆಲಸ ಮಾಡಿ ಸಫಲವಾಗುವಂಥದ್ದೇ ಉತ್ತಮ ಎಂದು ಗುರುತಿಸುತ್ತಾ ಇದ್ರು. ನೀವು ಕೂಡ ಪ್ರತಿದಿನ ಉದಯ ಕಾಲದಲ್ಲಿ ಎದ್ದ ತಕ್ಷಣವೇ ಸ್ವಲ್ಪ ಹೊತ್ತಾದರೂ ಕೂಡ ದೇವರೊಂದಿಗೆ ಸಮಯ ಕಳೆಯಿರಿ. ನಿಮ್ಮ ಭಾರವನ್ನೆಲ್ಲ ಆತನ ಮೇಲೆ ಹಾಕಿರಿ. ಯೇಸು ಸ್ವತಃ ಹೇಳಿದಾರಲ್ಲವೇ, ನಮ್ಮ ಕಾರ್ಯ ಭಾರವನ್ನೆಲ್ಲ ಆತನ ಮೇಲೆ ಹೊರಬೇಕು, ಯಾಕೆಂದರೆ ಅನುದಿನವೂ ಆತನು ನಮ್ಮ ಭಾರ ಹೊರುವ ಆತನಾಗಿದ್ದಾನೆ. ಕ್ರೈಸ್ತಿಯ ಭಕ್ತಿ ಭಾನುವಾರಕ್ಕೆ ಸೀಮಿತವಾಗಿರಬಾರದು. ಸೋಮವಾರವಾಗಲಿ, ಮಂಗಳವಾರವಾಗಲಿ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಆಗಲಿ, ವಾರವಿಡೀ. ಇನ್ನೂ ಹೆಚ್ಚಾಗಿ ಹೇಳಬೇಕಾದ್ರೆ ಪ್ರತಿದಿನ, ಪ್ರತಿ ನಿಮಿಷ, ಪ್ರತಿ ಕ್ಷಣವೂ ಕೂಡ ಕರ್ತನೊಂದಿಗೆ ಕಳೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಕೀರ್ತನೆ 96ರಲ್ಲಿ 2ನೆಯ ವಚನ ಓದುತ್ತಿದ್ದೇನೆ, ಕೇಳ್ರಿ. ಯೆಹೋವನಿಗೆ ಹಾಡಿರಿ, ಆತನ ನಾಮವನ್ನು ಕೊಂಡಾಡಿರಿ. ಅನುದಿನವೂ ಏನಂತೆ? ಅನುದಿನವೂ ಆತನ ರಕ್ಷಣೆಯ ಸುವಾರ್ತೆಯನ್ನು ಪ್ರಕಟಿಸಿರಿ. ಅನುದಿನವೂ ಆತನಿಗೆ ಕೀರ್ತನೆಗಳನ್ನು ಹಾಡಿರಿ, ಆತನ ನಾಮವನ್ನು ಸ್ತುತಿಸಿರಿ. ಅಷ್ಟೇ ಅಲ್ಲ, ಆತನ ರಕ್ಷಣೆಯನ್ನು, ಅಂದರೆ ರಕ್ಷಣೆಯ ಸುವಾರ್ತೆಯನ್ನು ಪ್ರಕಟಿಸಿರಿ. ಅನುದಿನವೂ ಎಂಬ ಮಾತನ್ನು ಇಲ್ಲಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಕೂಡ ಹೇಳಿದಾರಲ್ಲವೇ, ಯಾವನಾದರೂ ನನ್ನನ್ನು ಹಿಂಬಾಲಿಸಲು ಇಚ್ಛಿಸುವುದಾದರೆ ತನ್ನನ್ನು ತಾನು ತ್ಯಜಿಸಿಕೊಂಡು ಅನುದಿನವೂ ತನ್ನ ಶಿಲುಬೆ ಹೊತ್ತಿಕೊಂಡು ನನ್ನನ್ನು ಹಿಂಬಾಲಿಸಲಿ. ಅನುದಿನವೂ ದೇವರ ಸಹಾಯ ನಮಗೆ ಬೇಕಾಗಿದೆ ಎಂಬುದನ್ನು ನಾವು ಗುರುತಿಸಬೇಕು. ಅನುದಿನವೂ ದೇವರನ್ನು ನಾವು ಸ್ತುತಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಅನುದಿನವೂ ಜೀವಾಹಾರವಾಗಿರುವ ಆತನ ವಾಕ್ಯವನ್ನು, ಅಂದರೆ ವಾಕ್ಯವೆಂಬ ಆಧ್ಯಾತ್ಮಿಕ ಆಹಾರವನ್ನು ಭುಜಿಸಿ ಬಲ ಹೊಂದಿಕೊಳ್ಳಬೇಕೆಂಬುದನ್ನು ಗುರುತಿಸಬೇಕು. ದೇವರೊಂದಿಗೆ ಸಮಯ ಕಳೆಯುವುದನ್ನು ಕಲಿತುಕೊಳ್ಳಬೇಕು. ಅಷ್ಟೇ ಅಲ್ಲ, ದಿನೇ ದಿನೇ ಆತನಿಗೆ ನಿಕಟವಾಗುವಂಥದ್ದನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ಬೇಕಾದರೆ ನೋಡಿ, ಬಹಳಷ್ಟು ಜನರ ಜೀವಿತದಲ್ಲಿ ಆಗಾಗ್ಗೆ, ಅಂದರೆ ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ ದೇವರಿಗೆ ಪ್ರಾರ್ಥಿಸ್ತಾರೆ, ದೇವರ ಮೇಲೆ ಆಧಾರಗೊಳ್ಳುತ್ತಾರೆ, ಪ್ರಾರ್ಥಿಸಿ ಮೊರೆ ಇಡುತ್ತಾರೆ. ಆದರೆ ದೇವರೊಂದಿಗೆ ಅನುಬಂಧವುಳ್ಳವರಾಗಿ, ಸತ್ಸಂಬಂಧವುಳ್ಳವರಾಗಿ, ಸಹವಾಸವುಳ್ಳವರಾಗಿ ಪ್ರತಿದಿನ ಆತನೊಂದಿಗೆ ಮಾತಾಡುವುದನ್ನು, ಆತನ ಮಾತು ಕೇಳುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ಅಷ್ಟ್ಯಾಕೆ ಪ್ರಿಯರೇ, ನಾವು ಅನುದಿನವೂ ಊಟ ಮಾಡುತ್ತೇವಲ್ಲವೇ? ವಾರಕ್ಕೊಮ್ಮೆ ನಾವು ಊಟ ಮಾಡುವುದಾದರೆ ಬದುಕಲಿಕ್ಕಾಗುತ್ತೋ? ಆರೋಗ್ಯವಾಗಿರಲಿಕ್ಕಾಗುತ್ತೋ? ದಿನಕ್ಕೆ 2 ಇಲ್ಲವೇ 3 ಸಾರಿ ಕೂಡ ಊಟ ಮಾಡುವಂಥವರಿದ್ದಾರೆ. ಮಾತ್ರವಲ್ಲದೆ ಸಮಕೃತವಾಗಿ ಊಟ ಮಾಡುವಂಥವರು ಬಹಳ ಬಲವಾಗಿ, ದೃಢವಾಗಿ ಇರುತ್ತಾರೆ. ಅವರ ಇಮ್ಯೂನ್ ಸಿಸ್ಟಮ್ ಬಹಳ ಚೆನ್ನಾಗಿರುತ್ತೆ. ಅಷ್ಟು ಸುಲಭವಾಗಿ ರೋಗಗಳಿಗೆ ಅವರು ಒಳಗಾಗೋದಿಲ್ಲ. ಹಾಗೆಯೇ ನಾವು ಆಧ್ಯಾತ್ಮಿಕ ಜೀವಿತದಲ್ಲಿ ದೇವರ ವಾಕ್ಯವೆಂಬ ಜೀವಾಹಾರವನ್ನು ನಾವು ಭುಜಿಸುತ್ತಾ ಇರುವಾಗ, ದೇವರೊಂದಿಗೆ ಸಹವಾಸ ಮಾಡುತ್ತಿರುವಾಗ, ದೇವರಲ್ಲಿ ಆನಂದಿಸುತ್ತಿರುವಾಗ, ದೇವರ ರಕ್ಷಣೆಯ ಕುರಿತು, ಆತನು ಕೊಟ್ಟ ರಕ್ಷಣೆಯ ಕುರಿತು ಅತಿಶಯ ಪಡುತ್ತಾ ಆತನಲ್ಲಿ ಆನಂದಿಸುತ್ತಿರುವಾಗ, ಆತನ ಆ ರಕ್ಷಣೆಯ ಸುವಾರ್ತೆಯನ್ನು ಇತರರಿಗೆ ಪ್ರಕಟಿಸುವಾಗ, ನಾವು ಸಾಕ್ಷಿಗಳನ್ನು ಇತರರಿಗೆ ಕೊಡುವಾಗ,
ನಾವು ಆಧ್ಯಾತ್ಮಿಕವಾಗಿ ಬಲವಾಗಿರುತ್ತೇವೆ. ಈ ಲೋಕದ ಶೋಧನೆಗಳಿಗೆ ಒಳಗಾಗುವುದಿಲ್ಲ, ಸೈತಾನನ ಶೋಧನೆಗಳಿಗೆ ಒಳಗಾಗುವುದಿಲ್ಲ, ಪಾಪಕ್ಕೆ ಅವಕಾಶ ಕೊಡುವುದಿಲ್ಲ, ಅಪವಿತ್ರವಾದ ಜೀವಿತದಲ್ಲಿ ಬಿದ್ದೋಗದೆ ಕಾಪಾಡಿಕೊಳ್ಳುತ್ತಾ ಇರುತ್ತೇವೆ. ಎಷ್ಟು ಜನ ತಮ್ಮ ಜೀವಿತದಲ್ಲಿ ಸ್ಥಿರವಾದ ಕ್ರೈಸ್ತಿಯ ಭಕ್ತಿ ಹೊಂದಿಕೊಂಡಿದ್ದೀರಿ ಹೇಳಿ? ದೇವರು ಕೊಡುವ ಸಮಾಧಾನ ನಮ್ಮ ಹೃದಯ ಆಳ್ವಿಕೆ ಮಾಡಬೇಕೆಂದು ವಾಕ್ಯ ಹೇಳ್ತದೆ. ಸಮಾಧಾನವಾಗಿರೋದಷ್ಟೇ ಅಲ್ಲ, ಸಮಾಧಾನ ನಮ್ಮ ಹೃದಯ ಆಳುವಂಥದ್ದಾಗಿರುತ್ತದೆ ಯೇಸುವಿಗೆ ನಮ್ಮ ಜೀವಿತ ಒಪ್ಪಿಸಿಕೊಡುವಾಗ. ಕರ್ತನನ್ನು ಸ್ತುತಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ನಿಮ್ಮಲ್ಲಿ ಯಾವನಾದರೂ ಸಂತೋಷವಾಗಿದ್ದರೆ ಅವನು ಕೀರ್ತನೆ ಹಾಡಲಿ, ಯಾವನಿಗಾದರೂ ಬಾಧೆ ಇರುವುದಾದರೆ ಅವನು ಪ್ರಾರ್ಥನೆ ಮಾಡಲಿ ಎಂದು ವಾಕ್ಯ ಹೇಳುತ್ತೆ. ಪ್ರಾರ್ಥನೆ, ಕೀರ್ತನೆಗಳು, ದೇವರ ವಾಕ್ಯದ ಧ್ಯಾನಗಳು ಇವು ಸಾಧಾರಣ ಮನುಷ್ಯನ ಮಾತುಗಳಲ್ಲ, ಇವು ಜೀವವುಳ್ಳಂತಹ ದೇವರ ಮಾತುಗಳಾಗಿವೆ. ಈ ಮಾತುಗಳು ನಮಗೆ ಉತ್ಸಾಹಪಡಿಸುತ್ತವೆ, ನಂಬಿಕೆ ಅಭಿವೃದ್ಧಿಗೊಳಿಸುತ್ತವೆ, ನಮಗೆ ಸ್ವಸ್ಥಪಡಿಸುತ್ತವೆ. ಆತನು ತನ್ನ ವಾಕ್ಯ ಕಳಿಸಿ ಸ್ವಸ್ಥಪಡಿಸಿದನು ಎಂದು ಬೈಬಲ್ನಲ್ಲಿದೆ. ಅದಕ್ಕಾಗಿಯೇ ದೇವರ ವಾಕ್ಯಕ್ಕೋಸ್ಕರ ಪ್ರತಿದಿನ ನೋಡಿರಿ, ಇದು ಲಾಕ್ಡೌನ್ ಸಮಯದಿಂದ ಇಂದಿನವರೆಗೂ ಈ ಕಾರ್ಯಕ್ರಮವನ್ನು, ಈ ವಾಕ್ಯ ಸಂದೇಶ ಅಂದರೆ ಅನುದಿನದ ಧ್ಯಾನ ನಿಮ್ಮ ಬಳಿಗೆ ನಾವು ತರುತ್ತಾ ಇದ್ದೇವೆ. ಈ ಪ್ರೇರೇಪಣೆ ನಮಗುಂಟಾಗಲು ಕಾರಣವೇನೆಂದರೆ ನಿಮಗೆ ದೇವರಲ್ಲಿ ಆಸಕ್ತಿ ಬೆಳೆಯಬೇಕು. ಈ ಸ್ವಲ್ಪ ಹೊತ್ತಿನ ಧ್ಯಾನ ಸಾಕಾಗುವುದಿಲ್ಲ, ಆದರೆ ಇದು ನಿಮ್ಮನ್ನು ಮತ್ತಷ್ಟು ಹೆಚ್ಚು ದೇವರ ನಿಕಟತೆಗೆ ಸೇರಿಸಿ ನಿಮ್ಮಷ್ಟಕ್ಕೆ ನೀವು ವಾಕ್ಯ ಧ್ಯಾನಿಸಿ ಬಲ ಹೊಂದುವುದಕ್ಕೋಸ್ಕರ ಇದು ಸಹಕರಿಸುತ್ತದೆ ಎಂದು ನಂಬುತ್ತೇನೆ. ಇದು ನಿಜ ಎಂದು ನೀವು ತಿಳಿಯಪಡಿಸುತ್ತಾ ಇದ್ದೀರಿ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಯಾವತ್ತೂ ಕೂಡ ದೇವರ ವಾಕ್ಯ ನಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಪಡಿಸುತ್ತದೆ. ನಾವು ಯಾವಾಗ ನೋಡಿದ್ರೂ ಶಾರೀರಿಕ ಅವಶ್ಯಕತೆಗಳ ಕುರಿತು ನೋಡಿಕೊಳ್ತೇವೆ, ಆದರೆ ನಮಗೆ ಆತ್ಮ ಇದೆ ಎಂಬ ಸಂಗತಿ ಮರೆಯುತ್ತೇವೆ. ಆತ್ಮಾನುಸಾರವಾಗಿರುವವರು ಆತ್ಮಾನುಸಾರವಾದ ವಿಷಯಗಳ ಮೇಲೆ ಮನಸ್ಸಿಡ್ತಾರೆ, ಶರೀರವನ್ನು ಅನುಸರಿಸುವವರು ಶರೀರದ ಮೇಲೆ ಮನಸ್ಸಿಡ್ತಾರೆ. ನಾವು ಯಾವಾಗ ನೋಡಿದ್ರೂ ಶರೀರದ ಕುರಿತಾಗಿ ಆಲೋಚಿಸುತ್ತಾ ಶರೀರದ ಅವಶ್ಯಕತೆಗಳು, ಆ ಶರೀರದ ಹಿತದ ಕುರಿತೇ ಆಲೋಚಿಸುತ್ತಿರೋದಾದರೆ ನಮ್ಮೊಳಗೆ ಇರುವಂತಹ ಆತ್ಮ ಒಣಗಿದ ಸ್ಥಿತಿಯಲ್ಲಿರುವಂಥದ್ದಾಗಿರುತ್ತದೆ. ಆಧ್ಯಾತ್ಮಿಕವಾದ ತವಕ ಇಲ್ಲದಂತೆ ಯಾವುದೇ ರೀತಿಯಾದ ಜಯಜೀವಿತ ಇಲ್ಲದವರಾಗಿ ಶರೀರಕ್ಕೆ ಒಳಗಾಗಿ, ಶರೀರ ಇಚ್ಛೆ ಶರೀರ ಆಸೆಗಳಿಗೆ ಒಳಗಾಗಿ ದೇವರಿಂದ ದೂರ ಆಗುತ್ತಾ ಇರ್ತೇವೆ. ಅದಕ್ಕೆ ವಾಕ್ಯ ಹೇಳುತ್ತೆ, ಅನುದಿನವೂ ಆತನ ರಕ್ಷಣೆಯ ಸುವಾರ್ತೆಯನ್ನು ಪ್ರಕಟಿಸಬೇಕೆಂದು, ಇತರರಿಗೆ ಪ್ರಕಟಿಸಬೇಕು. ಅನ್ಯ ಜನರ ನಡುವೆ ಆತನ ಮಹಿಮೆಯನ್ನು ಪ್ರಚುರಪಡಿಸಬೇಕು. ಸಮಸ್ತ ಜನಾಂಗಗಳ ನಡುವೆ ಆತನ ಮಹತ್ಕಾರ್ಯಗಳನ್ನು ಪ್ರಚುರಪಡಿಸಬೇಕು. ಹೌದು, ನಿಮ್ಮ ಜೀವಿತದಲ್ಲಿ ಏನಾದರೂ ಮಹತ್ಕಾರ್ಯಗಳು ನಡೆದಿವೆಯಾ? ಯೇಸು ಕ್ರಿಸ್ತನೊಂದಿಗೆ ನಡೆಯುವವರ ಜೀವಿತದಲ್ಲಿ ಅನುಕ್ಷಣವೂ ಆಶ್ಚರ್ಯಕರವಾಗಿಯೇ ಇರುತ್ತೆ. ಊಹಿಸಲಾರದಂತಹ ಅದ್ಭುತ ಮಹತ್ಕಾರ್ಯಗಳು ಅವರ ಜೀವಿತದಲ್ಲಿ ಅವರು ಅನುಭವಿಸುತ್ತಾರೆ. ಅವರ ಜೀವಿತದಲ್ಲಿರುವಂತಹ ಕೊರತೆಗಳಾಗಿರಬಹುದು, ಅವರ ಆಲೋಚನೆಗಳ ಕುರಿತಾಗಿರಬಹುದು, ಅವರು ದೇವರ ಸನ್ನಿಧಿಯಲ್ಲಿ ಮಾಡಿಕೊಂಡ ವಿಜ್ಞಾಪನೆಗಳ ಕುರಿತಾಗಿರಬಹುದು, ಅವರು ಅದ್ಭುತವಾದ ಉತ್ತರ ಹೊಂದಿಕೊಂಡು ಸಾಕ್ಷಿಗಳಾಗಿ ನಿಲ್ಲಬಲ್ಲರು. ಅಂತಹ ಅನುಭವ ನಿಮಗಿದೆಯಾ? ಇಲ್ಲವೇ ದೇವರಿಗೆ ಮೊರೆಯಿಡುತ್ತಿದ್ದೇನೆ ಎಂದು ಮಾತ್ರ ಹೇಳ್ತಿದ್ದೀರಾ? ಇಲ್ಲವೇ ದೇವರು ನನಗೆ ಉತ್ತರಿಸುತ್ತಿದ್ದಾರೆ ಎಂಬ ಸಾಕ್ಷಿ ಕೂಡ ನೀವು ಹೊಂದಿಕೊಂಡಿದ್ದೀರಾ? ಆಪತ್ಕಾಲದಲ್ಲಿ ನೀನು ನನಗೆ ಮೊರೆಯಿಡು, ನಾನು ಸದುತ್ತರ ದಯಪಾಲಿಸುತ್ತೇನೆ, ಆಗ ನೀನು ನನಗೆ ಮಹಿಮೆಪಡಿಸುವಿ ಎಂದು ಕರ್ತನು ಹೇಳ್ತಾನೆ. ಕರ್ತನು ನಮಗೆ ಉತ್ತರ ಕೊಟ್ಟ ವಿಷಯಗಳು, ಉಂಟು ಮಾಡಿರುವ ಸ್ವಸ್ಥತೆಗಳು, ಉಂಟು ಮಾಡಿದ ಉಪಕಾರಗಳು, ಆತನು ಮಾಡಿರುವ ಅದ್ಭುತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರುವಾಗ ಅವುಗಳನ್ನು ಇತರರಿಗೆ ನಾವು ಪ್ರಚುರಪಡಿಸಬೇಕು, ಇತರರಿಗೆ ಹೇಳಬೇಕು, ನಾವು ಇತರರಿಗೆ ಸಾಕ್ಷಿ ಕೊಡಬೇಕು. ಯೇಸುವಿನಲ್ಲಿನ ಶ್ರೇಷ್ಠತೆಯನ್ನು ನೀವು ರುಚಿ ನೋಡಿದಾಗ ಆತನ ಶ್ರೇಷ್ಠತೆಯ ಕುರಿತು ಇತರರಿಗೆ ತಿಳಿಯಪಡಿಸಬೇಕು. ಒಂದು ಕತ್ತಿ ಉಪಯೋಗಿಸುತ್ತಿರುವಾಗಲೇ ಅದು ಹದವಾಗಿರುತ್ತೆ. ನಮ್ಮ ಸಾಕ್ಷಿಯೂ ಕೂಡ ನಾವು ಉಪಯೋಗಿಸುತ್ತಿರುವಾಗಲೇ ಅದನ್ನು ಜ್ಞಾಪಕ ಮಾಡಿಕೊಂಡು ಇತರರಿಗೆ ತಿಳಿಯಪಡಿಸುತ್ತಿರುವಾಗ ಮಾತ್ರವೇ ಅದು ಚೂಪಾದ ರೀತಿಯಲ್ಲಿ ಸಾಕ್ಷಿ ಚುರುಕಾಗಿರುತ್ತೆ, ನಮ್ಮ ಸಾಕ್ಷಿ ಉತ್ತಮವಾಗಿರುತ್ತೆ ಮತ್ತು ದೇವರಿಗೋಸ್ಕರ ನಿಜವಾದ ಸಾಕ್ಷಿಗಳಾಗಿ ಅಂತ್ಯದವರೆಗೂ ಜೀವಿಸುವವರಾಗಿರ್ತೇವೆ. ಏನಂತೆ? ಅನುದಿನವೂ ಆತನ ರಕ್ಷಣೆ ಸುವಾರ್ತೆಯನ್ನು ಪ್ರಕಟಿಸಿರಿ, ಅನ್ಯ ಜನಗಳ ನಡುವೆ ಆತನ ಮಹಿಮೆಯನ್ನು ಪ್ರಚುರಪಡಿಸಿರಿ, ಸಮಸ್ತ ಜನಾಂಗಗಳ ನಡುವೆ ಆತನ ಮಹತ್ಕಾರ್ಯಗಳನ್ನು ಪ್ರಸಿದ್ಧಪಡಿಸಿರಿ. ಯಾವತ್ತೇ ಆಗಲಿ ದೇವರು ಮಾಡಿರುವ ಉಪಕಾರಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು, ಆತನನ್ನು ಸ್ತುತಿಸಿ ಆತನನ್ನು ಆರಾಧಿಸಬೇಕು. ಇಂತಹ ಮನಸ್ತತ್ವ ಹೊಂದಿಕೊಂಡಿರೋಣ. 9ನೇ ವಚನ, ಯೆಹೋವನಿಗೆ ನಮಸ್ಕರಿಸಿರಿ, ಆತನಿಗೆ ಅಡ್ಡ ಬೀಳೋಣ, ನಮ್ಮನ್ನು ಸೃಷ್ಟಿಸಿರುವ ಯೆಹೋವನ ಸನ್ನಿಧಿಯಲ್ಲಿ ಮೊಳಕಾಲೂರೋಣ. ಉದಯದಲ್ಲಿ ಎದ್ದ ತಕ್ಷಣವೇ ದೇವರೇ ಮತ್ತೊಂದು ದಿನ ನಮಗೆ ಕೊಟ್ಟಿದ್ದೀರಿ, ನಿಮಗೆ ವಂದನೆಗಳು ಎಂದು ಹೇಳಿ ಆತನ ಮುಂದೆ ಅಡ್ಡಬಿದ್ದು ಆತನ ಸನ್ನಿಧಿಯಲ್ಲಿ ಮೊಳಕಾಲೂರುವಂಥದ್ದು ಬಹಳ ಅವಶ್ಯಕವಾಗಿದೆ ಕ್ರೈಸ್ತರಿಗೆ. ನಾವು ಮೊಳಕಾಲೂರುವಾಗ ಸೈತಾನನು ಓಡಿ ಹೋಗ್ತಾನೆ. ಕ್ರೈಸ್ತರು ಮೊಳಕಾಲೂರಿ ಪ್ರಾರ್ಥಿಸುವುದಾದರೆ ಜಯಜೀವಿತ ಹೊಂದಿಕೊಳ್ಳುತ್ತಾರೆ, ಸೈತಾನನ ಕ್ರಿಯೆಗಳೆಲ್ಲ ಲಯಗೊಳಿಸುತ್ತಾರೆ. ಈ ಹೊತ್ತೆ ಆತನ ಮಾತು ನೀವು ಕೇಳುವುದಾದರೆ ಎಷ್ಟೋ ಮೇಲಾಗಿರುತ್ತೆ. ಉದಯದಲ್ಲಿ ಎದ್ದ ತಕ್ಷಣವೇ, ದೇವರೇ ಈ ದಿನ ನೀವು ನನಗೆ ಏನನ್ನು ನುಡಿಯುತ್ತೀರೋ,
ಅದನ್ನು ನನಗೆ ನುಡಿದು ಮಾತಾಡಿರಿ ಎಂದು ಬೇಡಿಕೊಳ್ಳುವುದು ಎಷ್ಟೋ ಮೇಲು. ಆತನ ಮಾತುಗಳು ನಮಗೆ ಕೃಪಾಸಹಿತವಾದ ಮಾತುಗಳಾಗಿರ್ತವೆ, ಆದರಣೆಯಿಂದಲೂ ಎಚ್ಚರಿಕೆಯಿಂದಲೂ ಕೂಡಿದ ಮಾತುಗಳಾಗಿರುತ್ತವೆ, ನಮಗೆ ಮಾರ್ಗಗಳನ್ನು ತಿಳಿಯಪಡಿಸುವಂತಹ ಮಾತುಗಳಾಗಿರುತ್ತವೆ, ನಮ್ಮ ಸ್ಥಿತಿ ಎಂಥದೆಂದು ತಿಳಿಸುವ ಮಾತುಗಳಾಗಿರ್ತವೆ. ದೇವರ ಮಾತುಗಳು ಯಾವತ್ತೂ ಕೂಡ ನಮ್ಮನ್ನು ಪರಿಶೋಧಿಸುತ್ತವೆ, ಪರೀಕ್ಷಿಸುತ್ತವೆ, ಆಧರಿಸುತ್ತವೆ, ಮೇಲೆ ಕೆತ್ತುತ್ತವೆ, ಬಲಪಡಿಸುತ್ತವೆ, ಮುಂದಕ್ಕೆ ಸಾಗಲು ಸಹಾಯ ಮಾಡ್ತವೆ. ಪ್ರತಿ ಸಮಸ್ಯೆಯನ್ನು ಕರ್ತನ ಬಳಿಗೆ ತೆಗೆದುಕೊಂಡು ಹೋಗೋಣ. ಪ್ರತಿ ಭಾರವನ್ನು ಕರ್ತನ ಮುಂದೆ ಇಳಿಸಿಬಿಡೋಣ. ಪ್ರತಿ ದಿನ ಬೆಳಗ್ಗೆ ಎದ್ದ ತಕ್ಷಣವೇ ದೇವರ ಸನ್ನಿಧಿಯಲ್ಲಿ ಮೊಳಕಾಲು ಊರುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಮಂಚದ ಮೇಲೆ ಅಲ್ಲ, ಮಂಚದಿಂದ ಕೆಳಗಿಳಿದು ಮೊಳಕಾಲು ಊರಿರಿ. ಕೆಲವೊಂದು ನಿಮಿಷ ಪ್ರಾರ್ಥನೆ ಮಾಡಿ ನಿಮ್ಮ ದಿನಚರಿಯನ್ನು ಪ್ರಾರಂಭಿಸಿರಿ. ಆಗ ನೀವೇ ಆ ದಿನವಿಡೀ ನಿಮ್ಮ ಬದುಕು ಎಷ್ಟು ಹಗುರವಾಗಿರುತ್ತೆ ಎಂದು, ಎಷ್ಟು ಅದ್ಭುತಗಳನ್ನು ನೀವು ನೋಡ್ತೀರೆಂದು, ಎಷ್ಟೊಂದು ದೇವರ ಸಹಾಯ ಜೊತೆ ಇರುವಿಕೆ ನಿಮ್ಮೊಂದಿಗಿದೆ ಎಂದು ನೀವು ಗುರುತಿಸುತ್ತೀರಿ ಎಂಬುದನ್ನು ನೀವೇ ಸಾಕ್ಷಿ ಕೊಡ್ತೀರಿ. ಕ್ರೈಸ್ತಿಯ ಭಕ್ತಿ ಅನುದಿನವೂ ಇರಬೇಕಾದ ಭಕ್ತಿಯಾಗಿದೆ. ಅನುದಿನವೂ ಪ್ರಾರ್ಥಿಸಬೇಕು, ಅನುದಿನವೂ ವಾಕ್ಯ ಧ್ಯಾನಿಸಬೇಕು, ಅನುದಿನವೂ ಕ್ರಿಸ್ತನ ಪ್ರೀತಿಯನ್ನು ಇತರರಿಗೆ ತಿಳಿಯಪಡಿಸಬೇಕು, ಅನುದಿನವೂ ಆತನಲ್ಲಿರುವ ಬಲವನ್ನು ಶಕ್ತಿಯನ್ನು ನಾವು ಪಡೆದುಕೊಳ್ಳಬೇಕು, ಇಲ್ಲವೇ ಹೊಂದಿಕೊಳ್ಳಬೇಕು, ದೇವರಿಗೆ ಸಾಕ್ಷಿಗಳಾಗಿ ಬದುಕಬೇಕು. ಅದಕ್ಕಾಗಿಯೇ ನಿಮಗೋಸ್ಕರವೇ ಎಂದು ಪ್ರತಿದಿನ ಈ ಅನುದಿನದ ಧ್ಯಾನ ಪ್ರಸಾರ ಮಾಡ್ತಿದ್ದೇವೆ. ನಿಮ್ಮಷ್ಟಕ್ಕೆ ನೀವು ಬೈಬಲನ್ನು ತೆಗೆದುಕೊಂಡು ಓದಿರಿ. ನಾನು ಹೇಳಿರುವ ಮಾತು ನಿಜವೋ ಇಲ್ಲವೋ ಎಂಬುದಾಗಿ ಮತ್ತೊಮ್ಮೆ ಈ ಕೀರ್ತನೆ 96ರಿಂದ ಕೆಲವೊಂದು ವಚನಗಳನ್ನು ಇಷ್ಟೊತ್ತು ನಾವು ಧ್ಯಾನ ಮಾಡಿದ್ದೇವೆ. ನಿಮಗೆ ಸಮಯ ಸಿಕ್ಕಾಗ ಈ ಕೀರ್ತನೆಯ ಪೂರ್ತಿ ಅಧ್ಯಾಯ ಧ್ಯಾನ ಮಾಡಿರಿ. ಇದು ಅನುದಿನ ಧ್ಯಾನ ಆಗಿರುವುದರಿಂದ ಸ್ವಲ್ಪ ಒಂದು ವಚನವೇ ನಾವು ಹೇಳಿ ಅದರೊಳಗಡೆಯಿಂದ ಎಷ್ಟೋ ವಿಷಯಗಳನ್ನು, ಎಷ್ಟೋ ಸತ್ಯಗಳನ್ನು, ನಿಮ್ಮ ಹೃದಯಕ್ಕೂ ನಿಮ್ಮ ಜೀವಿತಕ್ಕೂ ಅವಶ್ಯಕವಾಗಿರುವ ಸಂಗತಿಗಳನ್ನು ನಿಮಗೆ ತಿಳಿಯಪಡಿಸುತ್ತಿದ್ದೇವೆ. ಹಾಗಾಗಿ ಕರ್ತನ ಸನ್ನಿಧಿಯಲ್ಲಿ ಬೇಗ ಎದ್ದೇಳುವಂಥದ್ದು ಒಂದು ಭಾಗವಾಗಿರೋದಾದ್ರೆ, ಮೊಳಕಾಲೂರಿ ಪ್ರಾರ್ಥಿಸುವಂಥದ್ದು ಮತ್ತೊಂದು ಭಾಗ, ಆನಂತರ ಪರಿಶುದ್ಧ ಸತ್ಯವೇದ ತೆಗೆದುಕೊಂಡು ಧ್ಯಾನಿಸುವಂಥದ್ದು ಎಷ್ಟೋ ಅವಶ್ಯಕವಾಗಿರುತ್ತೆ. ಅಂತಹ ವೈಯಕ್ತಿಕ ಭಕ್ತಿ ಜೀವಿತ ಉಳ್ಳಂಥವರು ಈ ಲೋಕದಲ್ಲಿ ಎದುರಿಸುವ ಪ್ರತಿ ಶೋಧನೆಯನ್ನು ಜಯಿಸುವವರಾಗಿರ್ತಾರೆ, ಪ್ರತಿಯೊಂದು ಹೋರಾಟದಲ್ಲಿ ಗೆಲ್ಲುವವರಾಗಿರುತ್ತಾರೆ, ಪ್ರತಿಯೊಂದು ವಿಷಯದಲ್ಲಿಯೂ ಕಳವಳಗೊಳ್ಳದೆ, ಗೊಂದಲಕ್ಕೊಳಗಾಗದೆ ದೇವರಲ್ಲಿ ನಂಬಿಕೆ ಇಟ್ಟು ಬಿಡುಗಡೆಯನ್ನು ಕಾಣುತ್ತಾರೆ. ದೇವರ ಸಮಾಧಾನ ಹೃದಯವನ್ನು ಆಳುತ್ತಿರುವಾಗ ನಾವು ಎಷ್ಟೋ ಪೀಸ್ಫುಲ್ ಆಗಿ ಸಮಾಧಾನವಾಗಿರುತ್ತೇವೆ. ನೋಡಿ, ಈ ದಿನ ನಮಗೇನಾದರೂ ಸಮಾಧಾನ ಇಲ್ಲದಿದ್ದರೆ ಮನೆಯಲ್ಲಿದ್ದವರಿಗೂ ಸಮಾಧಾನ ಇಲ್ಲದಂತೆ ಮಾಡ್ತೇವೆ. ನೀವು ಸಿಟ್ಟಾಗುವಾಗ, ಇತರರ ಮೇಲೆ ನೀವು ಬರ್ಸ್ಟ್ ಆಗುತ್ತಿರುವಾಗ ಅವರು ಕೂಡ ಅದೇ ರೀತಿ ಸ್ಪಂದಿಸ್ತಾರೆ. ಯಾಕೆಂದರೆ ದೆರ್ ಈಸ್ ಅ ಸ್ಟೇಟ್ಮೆಂಟ್ ಫಾರ್ ಎವ್ರಿ ಆಕ್ಷನ್ ದೆರ್ ಈಸ್ ಅ ರಿಯಾಕ್ಷನ್ ಎಂಬುದಾಗಿ ಸೈಕಲಾಜಿಕಲಿ ಈ ವಿಷಯ ಹೇಳಲಾಗಿದೆ ಅಲ್ಲವೇ? ಏನಂತೆ? ಫಾರ್ ಎವ್ರಿ ಆಕ್ಷನ್ ದೆರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ನೀವು ಹೊಡೆದ್ರೆ ಹೊಡೆಯುತ್ತಾರೆ, ಪ್ರೀತಿಸಿದರೆ ಪ್ರೀತಿಸ್ತಾರೆ. ನೀವು ಯಾವ ರೀತಿಯಾಗಿ ಪ್ರೀತಿಯಿಂದ ಮಾತಾಡ್ತೀರೋ ಹಾಗೆ ಪ್ರೀತಿಯಿಂದ ಮಾತಾಡ್ತಾರೆ. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಎಂದು ಹೇಳ್ತಾರಲ್ಲವೇ? ಹಾಗಾಗಿ ನಾವು ಯಾವತ್ತೇ ಆಗಲಿ ದೇವರೊಂದಿಗೆ ಸಹವಾಸ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ದೇವರ ಪ್ರೀತಿಯಿಂದ ತುಂಬಲ್ಪಟ್ಟು ನಮ್ಮ ಸುತ್ತಲಿರುವವರಿಗೆ ದೇವರ ಪ್ರೀತಿಯನ್ನು ಹಂಚುವವರಾಗಿರೋಣ. ಇತರರಿಗೆ ದೇವರ ಕಾರ್ಯಗಳನ್ನು ನಾವು ತಿಳಿಯಪಡಿಸಿ ಅವರು ಕೂಡ ಕರ್ತನ ಪಾದದ ಬಳಿಗೆ ಬರುವ ಹಾಗೆ, ನಾವೆಲ್ಲರೂ ಸೇರಿ ಕರ್ತನನ್ನು ಆರಾಧಿಸುವ ಹಾಗೆ ನಮ್ಮಷ್ಟಕ್ಕೆ ನಾವು ಸಿದ್ಧ ಮಾಡಿಕೊಳ್ಳೋಣ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಅನುದಿನದ ಧ್ಯಾನದಲ್ಲಿ ಯಾರ್ಯಾರು ಎಲ್ಲಿಂದ ವೀಕ್ಷಿಸುತ್ತಾ ಇದ್ದಾರೆಂದು ನಿಮಗೆ ಚೆನ್ನಾಗಿ ಗೊತ್ತು. ಈ ವಾಕ್ಯವನ್ನು ಯಾರ್ಯಾರು ಕೇಳಿದ್ದಾರೋ ಅಂಥವರೆಲ್ಲರ ಹೃದಯದಲ್ಲಿ ದೇವರೇ ಪರಿಶುದ್ಧಾತ್ಮ ದೇವರ ಕಾರ್ಯವನ್ನುಂಟು ಮಾಡಿ, ಪ್ರಾರ್ಥಿಸುವುದು ಎಷ್ಟು ಅವಶ್ಯಕವಾಗಿದೆ ಎಂದು ಗುರುತಿಸಿ, ನಿಮ್ಮ ವಾಕ್ಯ ಪಠಿಸುವುದು ಎಷ್ಟು ದೊಡ್ಡ ವಿಷಯವಾಗಿದೆ ಎಂದು ಗ್ರಹಿಸಿ, ನಿಮ್ಮ ಪ್ರೀತಿಯ ಕುರಿತಾಗಿ ನಮ್ಮ ಮನೆಯವರಿಗೂ, ನಮ್ಮ ಸ್ವಂತ ಜನರಿಗೂ, ಅನ್ಯ ಜನರಿಗೂ, ಹೊರಗಿರುವವರಿಗೂ, ಗೊತ್ತಿಲ್ಲದವರಿಗೂ ನಿಮ್ಮ ಆಶ್ಚರ್ಯ ಕಾರ್ಯಗಳ ಕುರಿತು ಸಾಕ್ಷಿ ಕೊಡುವುದಕ್ಕಾಗಿ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಲೋಕ ಸಂಬಂಧವಾದವುಗಳ ಮೇಲೆಯೇ ನಮ್ಮ ಮನಸ್ಸುಗಳನ್ನು ಇಟ್ಟುಕೊಳ್ಳದೆ ಆಧ್ಯಾತ್ಮಿಕವಾದ ಕಾರ್ಯಗಳಲ್ಲಿ ಆಸಕ್ತಿಯುಳ್ಳವರಾಗಿರಲು ಸಹಾಯ ಮಾಡಿರಿ. ಮಣ್ಣು ಮಣ್ಣಿಗೆ ಸೇರುತ್ತದೆ, ಆತ್ಮ ಅದನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುತ್ತೆ ಎಂಬ ಸತ್ಯವನ್ನು ಅರಿತ ನಾವು ಈ ಮಣ್ಣಿನ ಶರೀರದ ಕುರಿತು ಆಲೋಚಿಸದೆ ನಮ್ಮ ಆತ್ಮವು ದೇವರ ಬಳಿಗೆ ಸೇರುವ ಹಾಗೆ ಆತ್ಮಿಕ ಬಲ ಹೊಂದುವುದಕ್ಕಾಗಿ ನಿಮ್ಮ ಜೀವಾಹಾರವನ್ನು, ನಿಮ್ಮ ವಾಕ್ಯವನ್ನು ಧ್ಯಾನಿಸಿ ಅದನ್ನು ಹೃದಯದಲ್ಲಿ ಭದ್ರಪಡಿಸಿಕೊಳ್ಳಲು ಸಹಾಯ ಮಾಡಿರಿ. ಪ್ರತಿದಿನ ನಿಮ್ಮ ಸನ್ನಿಧಿಯಲ್ಲಿ ಮೊಳಕಾಲೂರಿ ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಂಡು ಲೋಕದೊಳಗೆ ಹೋಗುವಾಗ ಪ್ರತಿ ದುಷ್ಟ ಶಕ್ತಿಯನ್ನು ಎದುರಿಸಿ ಜಯಿಸುವುದಕ್ಕಾಗಿಯೂ, ಹೋರಾಟಗಳಲ್ಲಿ ಜಯ ಹೊಂದುವುದಕ್ಕಾಗಿಯೂ, ಸಮಸ್ಯೆಗಳಲ್ಲಿ ಪರಿಷ್ಕಾರ ದೊರಕುವುದಕ್ಕಾಗಿಯೂ ನಿಮ್ಮ ಕೃಪೆ ನಮ್ಮ ಮೇಲೆ ಸುರಿಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ ಒಂದು ಟೆಕ್ಸ್ಟ್,
ಇಲ್ಲವೇ ಒಂದು ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿ. ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಆಗ ತಾನೇ ಅದ್ಭುತವಾದ ದೇವರ ಬಿಡುಗಡೆ ಜಯವನ್ನು ನೀವು ಕಾಣಬಲ್ಲಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಹಾಗೆಯೇ ಲೈಕ್ ಮಾಡುವುದನ್ನು, ಶೇರ್ ಮಾಡುವುದನ್ನು ಮರೆಯಬೇಡಿ. ಲೈವ್ ಚಾಟ್ನಲ್ಲಿ ನಿಮ್ಮ ಹೆಸರು, ಊರನ್ನು ಕೂಡ ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವವರಿಗೂ ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಜೂನ್ 17ನೇ ತಾರೀಕಿನಂದು ಒನ್ ಡೇ ಗೆಟ್ ಟುಗ್ಯಾದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸಲಾಗಿದೆ. ನಿಮ್ಮಲ್ಲಿ ಬಹಳಷ್ಟು ಜನ ಕೋರಿಕೊಳ್ಳುತ್ತಿರುವ ಹಾಗೆ ನಿಮ್ಮನ್ನು ವೈಯಕ್ತಿಕವಾಗಿ ನೋಡುವುದಕ್ಕಾಗಿಯೂ, ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿಯೂ, ದೇವರ ವಾಕ್ಯ ಸಾರುವುದಕ್ಕಾಗಿಯೂ ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಈ ದಿನಾಂಕವನ್ನು ನೆನಪಿನಲ್ಲಿಟ್ಕೊಳ್ರಿ. ಜೂನ್ 17ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೂ ಮತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನಾಗಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ಮುಖಾಮುಖಿಯಾಗಿ ನಿಮ್ಮನ್ನು ನೋಡುವುದಕ್ಕಾಗಿ, ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಲು ಅವಕಾಶವಿರುತ್ತೆ. ಜ್ಞಾಪಕದಲ್ಲಿಟ್ಕೊಳ್ರಿ, ಜೂನ್ 17ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೂ, 6 ಗಂಟೆಯಿಂದ 10 ಗಂಟೆಯವರೆಗೂ 2 ಸೆಷನ್ಸ್ಗಳನ್ನಾಗಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸುತ್ತಿದ್ದೇವೆ. ವಿಳಾಸ ಗಮನ ಕೊಟ್ಟು ಕೇಳಿ. ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಾಂಪೌಂಡ್, ಅಪೋಸಿಟ್ ಟು ಮಿತ್ರಾಲಯ ಗರ್ಲ್ಸ್ ಹೈಸ್ಕೂಲ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗಳೂರು. ಇನ್ನು ಹೆಚ್ಚಿನ ವಿವರ ನಿಮಗೆ ಬೇಕಾಗುವುದಾದರೆ 8939393939 ಎಂಬ ನಂಬರ್ಗೆ ಕರೆ ಮಾಡಿ. ಇಲ್ಲವೇ ಕೆಳಗೆ ಕೊಡಲ್ಪಟ್ಟ ಈ ನಂಬರ್ಗೆ ನೀವು ವಾಟ್ಸಪ್ ಕಳಿಸಿಕೊಡಿಯಿರಿ. ತಿರುಗಿ ನಿಮಗೆ ಡೀಟೇಲ್ಸ್ ಕಳಿಸಿಕೊಡಲಾಗುತ್ತೆ. ತಪ್ಪದೆ ಬರ್ತೀರಲ್ಲವೋ?